ಬಿಟ್ಕಾಯಿನ್ ಅಲ್ಲಿ 1 lakh rupees ಪ್ರಾಫಿಟ್ ಬಂದಿದೆ. ಕಂಗ್ರಾಚುಲೇಷನ್ಸ್. ಬಟ್ ಗೌರ್ಮೆಂಟ್ಗೆ 31,200 ಟ್ಯಾಕ್ಸ್ ರೆಡಿ ಮಾಡ್ಕೊಳ್ಳಿ. ಇವನ್ ನಿಮಗೆ ಇಥೇರಿಯಂ ಅಲ್ಲಿ ಲಾಸ್ ಇದ್ರು ಕೂಡ. ಹಾಯ್, ನಾನು ನಿಮ್ಮ ಸಿ ಧನುಷ್. ಕ್ರಿಪ್ಟೋ ಟ್ಯಾಕ್ಸ್ ರೂಲ್ಸ್ ಇಂಡಿಯಾದಲ್ಲಿ ತುಂಬಾ ಸ್ಟ್ರಿಕ್ಟ್ ಆಗಿದೆ. ಬಿಟ್ಕಾಯಿನ್, ಇಥೇರಿಯಂ, NFTs ಇವೆಲ್ಲ ವಿರ್ಚುವಲ್ ಡಿಜಿಟಲ್ ಅಸೆಟ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ ಅಂಡರ್ ಸೆಕ್ಷನ್ 115 BBH ಅಲ್ಲಿ. ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ, ಒಂದು ಕ್ರಿಪ್ಟೋ ಅಲ್ಲಿ ಲಾಸ್ ಆದ್ರೆ ಇನ್ನೊಂದು ಕ್ರಿಪ್ಟೋ ಪ್ರಾಫಿಟ್ಗೆ ಅಡ್ಜಸ್ಟ್ ಮಾಡಕ್ ಆಗಲ್ಲ. ಅಂಡ್ ಮೆನಿ ಇನ್ವೆಸ್ಟರ್ಸ್ ಕ್ರಿಪ್ಟೋ ಗೇನ್ಸ್ ನ ITR ಅಲ್ಲಿ ಡಿಸ್ಕ್ಲೋಸೇ ಮಾಡಲ್ಲ. ಬಟ್ ಎಕ್ಸ್ಚೇಂಜಸ್ ಇಂದ ಡೇಟಾ ಡೈರೆಕ್ಟ್ ಆಗಿ AIS ಗೆ ಹೋಗುತ್ತೆ. ಸೊ ನೋಟಿಸ್ ಬರೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಫಾರ್ ಎಕ್ಸಾಂಪಲ್, ಸಪೋಸ್ ಅರ್ಜುನ್ ಬಿಟ್ಕಾಯಿನ್ ಅಲ್ಲಿ 2 lakh rupees ಗೆ ಪರ್ಚೇಸ್ ಮಾಡಿರ್ತಾರೆ, 5 lakh rupees ಗೆ ಸೇಲ್ ಮಾಡಿರ್ತಾರೆ, ಪ್ರಾಫಿಟ್ 3 lakh rupees. ಅದೇ ಟೈಮ್ ಅಲ್ಲಿ ಇಥೇರಿಯಂ ಅಲ್ಲಿ 2 lakh rupees ಲಾಸ್ ನಡೀತಾ ಇರುತ್ತೆ. ಅವ್ರೇನ್ ಥಿಂಕ್ ಮಾಡ್ತಾರೆ, ನೆಟ್ ಪ್ರಾಫಿಟ್ 1 lakh rupees ಅಲ್ವಾ ಅಂತ ಥಿಂಕ್ ಮಾಡ್ತಾರೆ. ಬಟ್ ಟ್ಯಾಕ್ಸ್ ಲಾ ಪ್ರಕಾರ ಟ್ಯಾಕ್ಸ್ ಫುಲ್ 3 lakh rupees ಮೇಲೆ ಕ್ಯಾಲ್ಕುಲೇಟ್ ಆಗುತ್ತೆ. 30% ಟ್ಯಾಕ್ಸ್ ಪ್ಲಸ್ 4% ಸೆಸ್, ಅಪ್ರಾಕ್ಸಿಮೇಟ್ಲಿ 93,600 rupees ಟ್ಯಾಕ್ಸ್ ಬರುತ್ತೆ. ಇಥೇರಿಯಂ ಲಾಸ್ ನೀದರ್ ಸೆಟ್ ಆಫ್ ಮಾಡೋಕ್ಕಾಗಲ್ಲ, ನಾಟ್ ನೆಕ್ಸ್ಟ್ ಇಯರ್ಗೆ ಕ್ಯಾರಿ ಫಾರ್ವರ್ಡ್ ಮಾಡೋಕ್ಕಾಗಲ್ಲ. ಸೊಲ್ಯೂಷನ್ ಏನಂತಂದ್ರೆ, ಫ್ಲಾಟ್ 30% ಟ್ಯಾಕ್ಸ್ ಆನ್ ಗೇನ್ಸ್, 4% ಸೆಸ್ ಎಕ್ಸ್ಟ್ರಾ, ಕಾಸ್ಟ್ ಆಫ್ ಅಕ್ವಿಸಿಷನ್ ಬಿಟ್ಟರೆ ಬೇರೆ ಯಾವುದು ಡಿಡಕ್ಷನ್ ಇರಲ್ಲ. ಒಂದು ಕ್ರಿಪ್ಟೋ ಲಾಸ್ ಅನದರ್ ಕ್ರಿಪ್ಟೋ ಗೇನ್ಗೆ ಅಡ್ಜಸ್ಟ್ ಮಾಡೋಕ್ಕಾಗಲ್ಲ. ವಿರ್ಚುವಲ್ ಡಿಜಿಟಲ್ ಅಸೆಟ್ಸ್ ಲಾಸ್ ಸ್ಯಾಲರಿ ಆಗಿರಲಿ, ಬಿಸ್ನೆಸ್ ಇನ್ಕಮ್ ಆಗಿರಲಿ ಸೆಟ್ ಆಫ್ ಮಾಡೋಕ್ಕಾಗಲ್ಲ, ಕ್ಯಾರಿ ಫಾರ್ವರ್ಡ್ ಕೂಡ ಆಗಲ್ಲ. ಮತ್ತೆ ಸೆಕ್ಷನ್ 194S ಪ್ರಕಾರ 50,000 rupees ಎಕ್ಸೀಡ್ ಆದರೆ ಜನರಲಿ 1% TDS ಡಿಡಕ್ಟ್ ಆಗುತ್ತೆ ಆನ್ ಕ್ರಿಪ್ಟೋ ಟ್ರಾನ್ಸ್ಫರ್ಸ್. ಸೊ ಕ್ರಿಪ್ಟೋ ಟ್ರೇಡಿಂಗ್ ಅಥವಾ ಇನ್ವೆಸ್ಟಿಂಗ್ ಮಾಡ್ತಿದ್ರೆ ಶೆಡ್ಯೂಲ್ ವಿರ್ಚುವಲ್ ಡಿಜಿಟಲ್ ಅಸೆಟ್ ಅಲ್ಲಿ ಪ್ರಾಪರ್ಲಿ ರಿಪೋರ್ಟ್ ಮಾಡಿ ITR. ಕ್ರಿಪ್ಟೋ ಇನ್ವೆಸ್ಟ್ ಮಾಡ್ತಿದ್ರೆ ಈ ವಿಡಿಯೋನ ಸೇವ್ ಮಾಡಿ. ಒಂದು ಮಿಸ್ಟೇಕ್ ಇಂದ ಹ್ಯೂಜ್ ಟ್ಯಾಕ್ಸ್ ಡಿಮ್ಯಾಂಡ್ ಬರ್ಬೋದು. ಥ್ಯಾಂಕ್ ಯು.